ಆತ್ಮೀಯ ಸ್ನೇಹಿತರೆ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅನುದಿನವೂ ದೇವರ ವಾಕ್ಯಗಳು ನಮ್ಮ ಬುದ್ಧಿಯನ್ನು ಬೆಳಗಿಸಿ ಸತ್ಯಕ್ಕೆ ನಡೆಸುವಾಗ ನಮ್ಮವರು ಸತ್ಯವನ್ನು ತಿಳಿದುಕೊಳ್ಳಲು ಇತರರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ. ಪ್ರಿಯರೇ, ಗೆರಸೇನರ ಸೀಮೆಯ ಸಮಾಧಿಗಳ ನಡುವೆ ಒಬ್ಬ ಮನುಷ್ಯನು ಸರಪಳಿಗಳನ್ನೇ ಮುರಿದು ಹಾಕುವಷ್ಟು ಬಲಿಷ್ಠನಾಗಿದ್ದನು. ಅಂದರೆ ಯಾರೂ ಆ ದಾರಿಯಲ್ಲಿ ಹೋಗಲಾರದಷ್ಟು ಭಯಂಕರ. ಆದರೆ ಯೇಸು ಬಂದ ಮೇಲೆ ಅವನು ಶಾಂತನಾಗಿ ಬುದ್ಧಿಬಂಧವನಾಗಿ ಕುಳಿತಿದ್ದನು. ಇಂದಿನ ಧ್ಯಾನದಲ್ಲಿ ಈ ಘಟನೆ ಹಾಗೂ ರಕ್ತಕುಸುಮ ರೋಗಿಯ ಸ್ವಸ್ಥತೆ ಮತ್ತು ಯಾಹೀರನ ಮಗಳನ್ನು ಎಬ್ಬಿಸಿದ್ದು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಆತ್ಮದಲ್ಲಿ ಬಲ ಹೊಂದೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ನೀನು ನನಗೆ ಸಹಾಯಕನಾಗಿದೆಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ಕೀರ್ತನೆಗಳು 63:7. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ಶುಭ ವಂದನೆಗಳು. ದೇವರ ವಾಕ್ಯವು ನಮ್ಮ ಬಾಳಿಗೆ ಬೆಳಕಾಗಿ ಇರುವಾಗ ಇತರರು ಕೂಡ ಈ ಜೀವದ ಬೆಳಕನ್ನು ಹೊಂದಿಕೊಳ್ಳುವಂತೆ ಈ ಕಾರ್ಯಕ್ರಮವನ್ನು ಇತರರಿಗೂ ಪರಿಚಯಪಡಿಸಿರಿ. ಕಳೆದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ 4ನೇ ಅಧ್ಯಾಯದ ಧ್ಯಾನವನ್ನು ಮಾಡಿದ್ದೇವೆ. ಇಂದು ಮಾರ್ಕನು ಬರೆದ ಸುವಾರ್ತೆಯ 5ನೇ ಅಧ್ಯಾಯದ ಧ್ಯಾನವನ್ನು ಆರಂಭಿಸೋಣ. ಪ್ರಿಯರೇ, ಈ 5ನೇ ಅಧ್ಯಾಯದ ಮುಖ್ಯಾಂಶ ಗೆರಸೇನರ ಸೀಮೆಯಲ್ಲಿ ದೆವ್ವ ಹಿಡಿದವನು, ರಕ್ತ ಕುಸುಮ ರೋಗಿ, ಸತ್ತು ಹೋಗಿದ್ದ ಯಾಯಿರನ ಮಗಳನ್ನು ಎಬ್ಬಿಸಿದ್ದು ಎಂಬುದಾಗಿದೆ. ಪ್ರಿಯರೇ, ಮಾರ್ಕನ ಸುವಾರ್ತೆಯ ಅತಿ ಮುಖ್ಯ ಅಧ್ಯಾಯಗಳಲ್ಲಿ ಒಂದನ್ನು ನಾವು ಕಾಣಲಿದ್ದೇವೆ. ಮಾರ್ಕನ ಸುವಾರ್ತೆಯು ಚಟುವಟಿಕೆಗಳಿಂದ ಕೂಡಿದ ಕಥನವಾಗಿದ್ದುದರಿಂದ ಇದು ಮುಖ್ಯವಾದದ್ದು. ಬೇರೆ ಸುವಾರ್ತೆಗಳಲ್ಲಿ ಬರೆದದಕ್ಕಿಂತ ಹೆಚ್ಚಿನ ಅದ್ಭುತ ಕಾರ್ಯಗಳು ಮಾರ್ಕನ ಸುವಾರ್ತೆಯಲ್ಲಿರುತ್ತವೆ. ಈ ಅಧ್ಯಾಯದಲ್ಲಿಯೂ 3 ಅದ್ಭುತ ಕಾರ್ಯಗಳನ್ನು ಹೇಳಲಾಗಿದೆ. ಅವು ಸರ್ವಶಕ್ತನಾದವನಿಂದ ಮಾತ್ರ ಸಾಧ್ಯವಾದವುಗಳು. ಆದ್ದರಿಂದಲೇ ಇದು ಒಂದು ವಿಶೇಷವಾದ ಅಧ್ಯಾಯವಾಗಿದೆ ಎಂದು ನಾನು ಹೇಳುತ್ತಿದ್ದೇನೆ. ಪ್ರಿಯರೇ, ದೆವ್ವಗಳಿಂದ ಹಿಡಿಯಲ್ಪಡುವುದರ ಕುರಿತಾಗಿ ಒಂದೆರಡು ಮಾತುಗಳನ್ನು ಇಲ್ಲಿ ತಿಳಿಸುತ್ತೇನೆ. ಮತ್ತಾಯನ ಸುವಾರ್ತೆಯಲ್ಲಿ ಈ ವಿಚಾರ ಬಂದಾಗಲೂ, ಮಾರ್ಕನ ಸುವಾರ್ತೆಯಲ್ಲಿ ಈ ಹಿಂದೆ ಇದರ ಕುರಿತಾಗಿ ಓದಿದಾಗಲೂ ಮುಂದಕ್ಕೆ ವಿವರವಾಗಿ ನೋಡೋಣ ಎಂದು ನಾನು ಹೇಳುತ್ತಲೇ ಬಂದಿದ್ದೇನೆ. ಈಗ ಸಮಯ ಬಂದಿದೆ. ಪ್ರಿಯರೇ, ಮುಂದಕ್ಕೆ ನಾವು ಗೆರಸೇನರ ಸೀಮೆಯ ದೆವ್ವ ಹಿಡಿದವನು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರಸೇನರ ಸೀಮೆಗೆ ಮುಟ್ಟಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಸಮುದ್ರದ ಆಚೆ ಬದಿಯಲ್ಲಿ ಯೇಸು ಅವರಿಗೆ ಬೋಧಿಸುತ್ತಾ ಸಾಮ್ಯಗಳನ್ನು ತಿಳಿಸಿದ್ದನು. ಆತನು ದಣಿದಿದ್ದರಿಂದ ಸಮುದ್ರವನ್ನು ದಾಟಿ ಈಚೆಗೆ ಬಂದನು. ಗೆರಸೇನೆಯರು ಗೆರಸೇನರ ಸೀಮೆಯ ನಿವಾಸಿಗಳಾಗಿದ್ದರು. ಇದು ಗಾದನ ಕುಲದವರಿಗೆ ಸ್ವಾಸ್ಥ್ಯವಾಗಿ ಕೊಡಲ್ಪಟ್ಟ ಪ್ರದೇಶವಾಗಿತ್ತು. ಅದು ಯೋರ್ದಾನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿತ್ತು. ಗಾದನು ಯೋರ್ದಾನಿನ ತಪ್ಪಾದ ಬದಿಯಲ್ಲಿ ಸ್ವಾಸ್ಥ್ಯವನ್ನಾರಿಸಿಕೊಂಡಿದ್ದನು. ಅವರೆಲ್ಲರೂ ಪೂರ್ವ ಭಾಗದಲ್ಲಿದ್ದುಕೊಂಡು ಹಂದಿಗಳನ್ನು ಸಾಕುತ್ತಿದ್ದರು. ನಾವು ದೇವರಿಂದ ದೂರ ಹೋಗಲು ತೊಡಗಿದಾಗ ಲೋಕವು ನಮ್ಮನ್ನು ಅಪ್ಪಿಕೊಳ್ಳುತ್ತದೆ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 2ನೇ ವಚನವನ್ನು ನೋಡಿರಿ. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಅವನು ಒಬ್ಬನು ಎಂದು ಹೇಳಿದ ಅವನ ಸ್ಥಿತಿಯನ್ನು ಗಮನಿಸಿ ಪಟ್ಟಿ ಮಾಡಿರಿ. ಅವನು ಒಬ್ಬ ಮನುಷ್ಯನಾಗಿದ್ದನು.
ಅವನು ಬಹು ದುರಾವಸ್ಥೆಯಲ್ಲಿದ್ದನು, ಆದರೂ ಅವನೊಬ್ಬ ಮನುಷ್ಯನೇ. ಯೇಸು ಇದನ್ನು ಅಂದರೆ ಅವನನ್ನು ಒಬ್ಬ ಮನುಷ್ಯನನ್ನಾಗಿ ನೋಡಿದನು. ಅವನ ಸ್ಥಿತಿ ಎಂಥ ಭಯಂಕರವಾಗಿದ್ದರೂ ಅವನೊಳಗಿದ್ದ ಮನುಷ್ಯನನ್ನು ಯೇಸು ನೋಡಿದನು. ಪ್ರಿಯರೇ, ಅವನ ವರ್ತನೆ ನೋಡಿದಾಗ ಅವನೊಬ್ಬ ಬುದ್ಧಿಸ್ಥಿಮಿತ ಕಳಕೊಂಡವನಂತಿದ್ದನು. ಅವನ ವಿಷಯವಾಗಿ ಹೇಳಿರುವುದನ್ನು ಗಮನಿಸಿರಿ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ನೋಡೋಣ. ಅವನಿಗೆ ಸಮಾಧಿಯ ಗವಿಗಳೇ ವಾಸ ಸ್ಥಳವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರೂ ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು. ಅವನನ್ನು ಇನ್ನು ಯಾರೂ ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು ಎಂಬುದೇ. ಪ್ರಿಯ ವೀಕ್ಷಕರೇ, ದೆವ್ವದಿಂದ ಹಿಡಿಯಲ್ಪಟ್ಟಂಥ ಮನುಷ್ಯನ ಸ್ಥಿತಿ ಅತಿ ಭಯಂಕರವಾಗಿತ್ತು. ಅವನು ಸಮಾಧಿ ಸ್ಥಳಗಳಲ್ಲೇ ವಾಸ ಮಾಡುತ್ತಿದ್ದನು. ಸಮಾಧಿ ಎಂದರೆ ಅಶುದ್ಧವಾದ ಸ್ಥಳವಾಗಿದೆ. ಅಲ್ಲಿ ಸತ್ತವರು ಹೂಣಲ್ಪಟ್ಟಿರುತ್ತಾರೆ. ಅವನು ಸಮಸ್ಥಿತಿಯಲ್ಲಿರುವ ಮನುಷ್ಯರ ಸಂಪರ್ಕದಲ್ಲಿರಲಿಲ್ಲ, ಆದರೆ ಸತ್ತವರ ನಡುವೆ ವಾಸಿಸುತ್ತಿದ್ದನು. ಮತ್ತಾಯನ ಪ್ರಕಾರ ಇಲ್ಲಿ ಇನ್ನೊಬ್ಬನಿದ್ದನು, ಆದರೆ ಮಾರ್ಕ, ಲೂಕರು ಇವನೊಬ್ಬನ ಕುರಿತು ಮಾತ್ರ ಹೇಳುತ್ತಾರೆ. ಆ ಇನ್ನೊಬ್ಬನಾಗಲಿ ಅಲ್ಲಿ ಸಮಾಧಿಗಳೊಳಗಿದ್ದ ಸತ್ತವರಾಗಲಿ ಇವನಿಗೆ ಸಹವರ್ತಿಗಳಾಗಿರಲಿಲ್ಲ. ಅವನು ಏಕಾಂಗಿಯಾಗಿದ್ದನು, ಆದರೂ ಅವನಲ್ಲಿ ಅತಿ ಮಾನುಷವಾದ ಶಕ್ತಿ ಇತ್ತೆಂದು ಬರೆದದೆ. ಪ್ರಿಯರೇ, ಅವನನ್ನು ಯಾರೂ ಕಟ್ಟಿಹಾಕಲು ಆಗಲಿಲ್ಲ. ಒಬ್ಬನಲ್ಲಿ ಇಂತಹ ಅತಿ ಮಾನವ ಶಕ್ತಿಯಿದ್ದ ಮಾತ್ರಕ್ಕೆ ಅದು ದೇವರಿಂದಲೇ ಬಂದದ್ದೆಂದು ಹೇಳಲಾಗುವುದಿಲ್ಲ. ಇದು ಒಂದು ವಿಶೇಷ ಉದಾಹರಣೆಯಾಗಿದೆ. ಅವನು ಕ್ರೂರಿಯಾಗಿದ್ದನು. ಯಾರೂ ಅವನನ್ನು ಹತೋಟಿಗೆ ತರಲು ಆಗಲಿಲ್ಲ. ಅವನು ತನಗೆ ತಾನೇ ಗಾಯ ಮಾಡಿಕೊಳ್ಳುತ್ತಿದ್ದನು. ಅವನ ಸ್ಥಿತಿ ಬಹು ಕನಿಕರ ಹುಟ್ಟಿಸುವಂಥದ್ದಾಗಿತ್ತು. ಪ್ರಿಯರೇ, ಮತ್ತು ಮನುಷ್ಯ ದೃಷ್ಟಿಯಲ್ಲಿ ಸಹಾಯಹೀನ ವ್ಯಕ್ತಿಯಾಗಿದ್ದು ಸ್ವಸ್ಥ ಬುದ್ಧಿ ಇಲ್ಲದವನಾಗಿ ಆರ್ಭಟಿಸುತ್ತಾ ಇರುತ್ತಿದ್ದನು. ಎಂಥ ಭಯಂಕರವಾದ ಸ್ಥಿತಿ ನೋಡಿರಿ. ಇದೆಲ್ಲವೂ ದೆವ್ವದ ಪೀಡನೆಯಿಂದಾಗಿ ಆಗಿರುತ್ತದೆ. ಮುಂದಕ್ಕೆ ನಾವು ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ನೋಡೋಣ. ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ, ಯೇಸುವೆ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ದೇವರಾಣೆ, ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕಂದರೆ ಎಲ್ಲಾ ದೆವ್ವ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಯೇಸುವನ್ನು ಆರಾಧಿಸಿದ್ದು ದೆವ್ವವಲ್ಲ, ಆ ಮನುಷ್ಯನೇ. ಅವನಿಗೆ ಯೇಸುವಿನ ಭಯ ಉಂಟಾಯಿತು. ಅವನಲ್ಲಿ ದ್ವಂದ್ವ ವ್ಯಕ್ತಿತ್ವಗಳಿದ್ದವು. ಕೆಲವೊಮ್ಮೆ ಮನುಷ್ಯನು ಮಾತನಾಡುತ್ತಿದ್ದನು, ಕೆಲವೊಮ್ಮೆ ದೆವ್ವ ಮಾತಾಡುತ್ತಿತ್ತು. ವಚನ 7ರಲ್ಲಿ ನನ್ನ ಗೊಡವೆ ನಿನಗೇಕೆ ಎಂಬ ಮಾತಿದೆ. ಅಂದರೆ ನನಗೂ ನಿನಗೂ ಸಾಮಾನ್ಯವಾದದ್ದು ಏನಿದೆ? ದೆವ್ವ ಪೀಡಿತನ ಈ ಸ್ಥಿತಿ ಎಂಥ ಕಠಿಣವಾದದ್ದು ನೋಡಿರಿ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಮತ್ತು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು, ನನ್ನ ಹೆಸರು ದಂಡು, ಯಾಕಂದರೆ ನಾವು ಬಹು ಮಂದಿ ಇದ್ದೇವೆ ಎಂದು ಹೇಳಿ ಎಂಬುದೇ. ಪ್ರಿಯ ವೀಕ್ಷಕರೇ, ಅವನ ಉತ್ತರ ವ್ಯಾಕರಣಬದ್ಧವಾಗಿತ್ತು. ಅವನು ತನ್ನ ಹೆಸರು ದಂಡು ಎಂದು ಹೇಳುವಾಗ ಅವನಲ್ಲಿದ್ದ ಮನುಷ್ಯನು ಮಾತಾಡಲೆತ್ನಿಸಿದ್ದನ್ನು ನೋಡುತ್ತೇವೆ. ಆದರೆ ಕೂಡಲೇ ದೆವ್ವವು ಹತೋಟಿ ಪಡೆದುಕೊಂಡು ನಾವು ಬಹು ಮಂದಿ ಇದ್ದೇವೆ ಎಂದು ಮಾತಾಡಿತು. ಮುಂದಕ್ಕೆ ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನದಿಂದ 20ನೇ ವಚನದವರೆಗೆ. ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಅಲ್ಲಿಯ ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯುತ್ತಿತ್ತು. ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳುಹಿಸಿಕೊಡು ಎಂದು ಬೇಡಿಕೊಂಡವು. ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೆವ್ವಗಳು ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು. ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸಿರು ಕಟ್ಟಿ ಸತ್ತಿತು.
ಹೆಚ್ಚು ಕಡಿಮೆ 2,000 ಹಂದಿಗಳಿದ್ದವು. ಆ ಊರಲ್ಲಿಯೂ ಹಳ್ಳಿಗಳಲ್ಲಿಯೂ ತಿಳಿಸಲು ಜನರು ನಡೆದ ಸಂಗತಿ ಏನೆಂದು ನೋಡುವುದಕ್ಕೆ ಹೊರಟು ಯೇಸು ಇದ್ದಲ್ಲಿಗೆ ಬಂದು ಆ ದೆವ್ವ ಹಿಡಿದಿದ್ದವನು, ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು, ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. ನಡೆದ ಸಂಗತಿಯನ್ನು ನೋಡಿದವರು ಆ ದೆವ್ವ ಹಿಡಿದಿದ್ದವನಿಗೆ ಹೀಗಾಯಿತೆಂಬುದನ್ನು, ಹಂದಿಗಳ ವಿಷಯವನ್ನು ಅವರಿಗೆ ವಿವರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಯೇಸುವನ್ನು ಬೇಡಿಕೊಂಡರು. ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದಿದ್ದವನು, ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆಯಿಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ಅತಿ ವಿಶೇಷವಾದ ಒಂದು ಘಟನೆ ನಡೆಯುತ್ತದೆ. ದೆವ್ವಗಳು ಒಂದು ವಿಚಿತ್ರವಾದ ಬೇಡಿಕೆಯನ್ನಿಟ್ಟವು. ಅವುಗಳು ಕಣಿವೆಯ ಸಾವಿಗಿಂತ ಹಂದಿಗಳನ್ನೇ ಆಯ್ಕೆ ಮಾಡಿಕೊಂಡವು. ಉದಾರ ದೈವಶಾಸ್ತ್ರಜ್ಞರು ಯೇಸುವಿನ ಈ ಅಪ್ಪಣೆ ಕೊಡುವುದನ್ನು ಬಹುವಾಗಿ ಟೀಕಿಸುತ್ತಾರೆ. ಸೌಮ್ಯ ಸ್ವಭಾವದವನಾದ ಯೇಸು ಹಂದಿಗಳನ್ನು ನಾಶಪಡಿಸುವಂತಹ ಕಾರ್ಯ ಮಾಡಲಿಕ್ಕಿಲ್ಲ ಎಂಬುದು ಅವರ ವಾದ. ಇದು ಅರ್ಥವಿಲ್ಲದ ಮಾತು. ಪ್ರಿಯ ವೀಕ್ಷಕರೇ, ಈಗ ನಾವು ದೆವ್ವಗಳಿಂದ ಹಿಡಿಯಲ್ಪಡುವುದರ ಕುರಿತು ಸ್ವಲ್ಪ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೆಯದು, ಮಾರ್ಕನ ಸುವಾರ್ತೆ ಮಾತ್ರವಲ್ಲದೆ ಸತ್ಯವೇದದ ಎಲ್ಲ ಪುಸ್ತಕಗಳು ದೆವ್ವ ಪೀಡಿತರಾಗುವುದು ಇದೆ ಎಂಬುದಾಗಿ ತಿಳಿಸುತ್ತವೆ. ಸತ್ಯವೇದವನ್ನು ನಾವು ನಿಜವೆಂದು ನಂಬುವುದಾದರೆ ದೆವ್ವಗಳು ಇವೆ ಎಂಬುದಾಗಿಯೂ ನಂಬಬೇಕಾಗಿದೆ. ಎರಡನೇದಾಗಿ, ಯೇಸುವಿನ ಸೇವಾ ಕಾಲದಲ್ಲಿ ಅವು ಹೆಚ್ಚಾಗಿ ಕಾಣಿಸಿಕೊಂಡರೂ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಈ ದೆವ್ವಗಳು ಬಹು ಹೆಚ್ಚಿನ ಸಂಖ್ಯೆಯಲ್ಲಿರುವ ಕಾಲದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಇದಕ್ಕೆ ತುಂಬ ಉದಾಹರಣೆಗಳನ್ನು ಕೊಡಬಹುದು. ಮೂರನೇದಾಗಿ, ಒಂದು ವಿಚಿತ್ರ ಕಾರಣಕ್ಕಾಗಿ ಈ ದೆವ್ವಗಳು ಮಾನವರನ್ನೇ ಹಿಡಿಯುತ್ತವೆ. ತಮ್ಮ ದುಷ್ಟ ಸ್ವಭಾವವನ್ನು ಮನುಷ್ಯರ ಮೂಲಕ ಪ್ರಕಟಿಸಲು ಇಚ್ಛಿಸುತ್ತವೆ. ಅವುಗಳು ಅವಿಶ್ರಾಂತಿಯ ಸ್ಥಿತಿಯಲ್ಲಿರುತ್ತವೆ. ಯೇಸು ಹೇಳಿದ ಒಂದು ಮಾತಿನಲ್ಲಿ ಇದು ಸ್ಪಷ್ಟವಾಗುತ್ತದೆ. ಅದು ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನದಲ್ಲಿದೆ. ಅದೇನೆಂದರೆ, ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ಹಿಂತಿರುಗಿ ಹೋಗುತ್ತೇನೆ ಎಂದು ಹೇಳುತ್ತದೆ. ಪ್ರಿಯರೇ, ಕೆಟ್ಟದ್ದರ ಸ್ವಭಾವವು ದುಷ್ಟ ಮನುಷ್ಯರನ್ನು ಸೇರಿದಾಗ ಹೀಗೆಯೇ ಆಗುತ್ತದೆಯಲ್ಲವೇ? ತಮ್ಮ ಕೆಟ್ಟ ಸ್ವಭಾವವನ್ನು ಯಾರ ಮೂಲಕವಾದರೂ ತೋರಿಸಲು ಅವು ಯತ್ನಿಸುವಂಥದ್ದು. ಒಳ್ಳೆಯ ಆತ್ಮಗಳು ಮನುಷ್ಯರನ್ನು ತಮ್ಮ ಹತೋಟಿಯಲ್ಲಿರಿಸಿಕೊಳ್ಳಲು ಆಶಿಸುವುದಿಲ್ಲ. ಪವಿತ್ರಾತ್ಮನು ಮಾತ್ರ ವಿಶ್ವಾಸಿಗಳೊಳಗೆ ವಾಸವಾಗಿದ್ದು ಅವರನ್ನು ತನ್ನ ಹತೋಟಿಯಲ್ಲಿಡುತ್ತಾನೆ. ಆತನು ವಿಶ್ವಾಸಿಗಳಲ್ಲಿ ವಾಸ ಮಾಡುವಂತೆ ದೆವ್ವಗಳು ರಕ್ಷಿಸಲ್ಪಡದವರಲ್ಲಿ ವಾಸ ಮಾಡುತ್ತವೆ. ಪ್ರಿಯರೇ, ದೆವ್ವಗಳು ರಕ್ಷಿಸಲ್ಪಟ್ಟವರನ್ನು ವಶ ಮಾಡಿಕೊಳ್ಳಲಾರವು. ಯೋಹಾನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಬರೆದದೆ, ನಮ್ಮೊಳಗಿರುವಾತನು ಅಂದರೆ ಪವಿತ್ರ ಆತ್ಮನು ಲೋಕದೊಳಗಿರುವಾತನಿಗಿಂತ ಅಂದರೆ ಸೈತಾನನು ಬಲಿಷ್ಠನಾಗಿದ್ದಾನೆ ಎಂದು. ಆದ್ದರಿಂದ ದೇವರ ಮಗುವೊಬ್ಬನು ದೆವ್ವ ಪೀಡಿತನಾಗಿರಲು ಸಾಧ್ಯವಿಲ್ಲ. ನಾಲ್ಕನೇದಾಗಿ, ಈ ಘಟನೆಯಲ್ಲಿ ದೆವ್ವಗಳು ಕಣಿವೆಯಲ್ಲಿ ನಾಶವಾಗುವುದಕ್ಕಿಂತ ಹಂದಿಗಳೊಳಗೆ ಹೊಕ್ಕುವುದಕ್ಕೆ ಅಪ್ಪಣೆ ಕೇಳಿಕೊಳ್ಳುತ್ತವೆ. ಇದು ಆಶ್ಚರ್ಯ ಸಂಗತಿಯಾಗಿದೆ. ಐದನೇದಾಗಿ, ಅವುಗಳನ್ನು ದೆವ್ವಗಳೆಂದು ಕರೆಯಬೇಕೇ ಹೊರತು ಪಿಶಾಚನೆಂತಲ್ಲ. ಪಿಶಾಚನು ಒಬ್ಬನೇ. ಅವುಗಳ ಸ್ವಭಾವಕ್ಕನುಸಾರ ಅವು ಅಶುದ್ಧ ಆತ್ಮಗಳಾಗಿವೆ. ಆರನೇದಾಗಿ, ಸತ್ಯವೇದದಲ್ಲಿ ಅವುಗಳು ಎಲ್ಲಿಂದ ಬಂದವುಗಳೆಂದು ಹೇಳಿರುವುದಿಲ್ಲ. ಆದ್ದರಿಂದ ನಾನು ಈ ಕುರಿತು ಏನಾದರೂ ಹೇಳಿದರೂ ಅದು ಕಲ್ಪನೆಯೇ ಆದಿತ್ತು. ಏಳನೇದಾಗಿ, ದೆವ್ವಗಳು ತುಂಬ ಇವೆ ಎಂದು ತಿಳಿಯುತ್ತದೆ. ಎಂಟನೇದಾಗಿ, ಅವೆಲ್ಲವೂ ಸೈತಾನನ ನಿಯಂತ್ರಣದಲ್ಲಿರುತ್ತವೆ. ಈ ಕುರಿತು ಒಂದು ವೇಳೆ ನೆನೆಸುವುದಾದರೆ, ಸೈತಾನನ ಅಧಪತನವಾದಾಗ
ಇವೆಲ್ಲವೂ ಅವನನ್ನು ಹಿಂಬಾಲಿಸಿ ಬಂದ ದೂತರಾಗಿರಬಹುದು. ಇಷ್ಟೇ ಹೊರತು ಹೆಚ್ಚಿನದೇನು ಹೇಳದಿರೋಣ. 9ನೇದಾಗಿ, ಅವುಗಳ ಉದ್ದೇಶ ಮಾನವನನ್ನು ಹಾಳು ಮಾಡುವುದೇ ಆಗಿದೆ. ಅವು ಖಂಡಿತವಾಗಿ ಸೈತಾನನ ಯೋಜನೆಯಂತೆ ಕಾರ್ಯ ಮಾಡುತ್ತವೆ. 10ನೇದಾಗಿ, ಈಗಿನ ದಿನಗಳಲ್ಲೂ ದೆವ್ವ ಹಿಡಿದವರ ಉದಾಹರಣೆಗಳನ್ನು ನೋಡುತ್ತೇವೆ. ಅನೇಕ ಕಡೆಗಳಲ್ಲಿ ಸೈತಾನನ ಆರಾಧನೆ ನಡೆಯುತ್ತದೆ. ಅನೇಕ ಯುವಜನರು, ವಿದ್ಯಾವಂತರು ಇದರಲ್ಲಿ ತೊಡಗಿರುತ್ತಾರೆ. ಅದರಲ್ಲಿ ನಿಜತ್ವ ಇದೆ ಎಂದು ಅವರು ಹೇಳುತ್ತಾರೆ. ಇರಬಹುದು. ತನ್ನನ್ನು ಪೂಜಿಸುವವರಿಗೆ ಸೈತಾನನು ನಿಜತ್ವವನ್ನು ತೋರಿಸಬಹುದು. ಆದರೆ ಯಾವ ನಿಜತ್ವವನ್ನು ಅವರು ಕಾಣುತ್ತಾರೆನ್ನುವುದೇ ಮುಖ್ಯ ಪ್ರಶ್ನೆಯಾಗಿದೆ. 11ನೇದಾಗಿ, ಕರ್ತನಾದ ಯೇಸುವಿಗೆ ದೆವ್ವಗಳ ಮೇಲಿನ ಅಧಿಕಾರ ಇದೆ. ಇದು ನಾವು ತಿಳಿದುಕೊಳ್ಳಬೇಕಾದ ಅತಿ ವಿಶೇಷ ಸತ್ಯಾಂಶವಾಗಿದೆ. ಪ್ರಿಯರೇ, ವಿಶ್ವಾಸಿಯಾದವನು ದೆವ್ವಗಳಿಗೆ ಹೆದರುವುದಾಗಲಿ, ದೆವ್ವಗಳ ಕುರಿತಾಗಿ ಕೆಲವು ಮೂಢನಂಬಿಕೆಗಳನ್ನು ಹೊಂದುವುದಾಗಲಿ ಯಾಕೆಂದು ನನಗೆ ತಿಳಿಯುವುದಿಲ್ಲ. ಪ್ರಿಯಮಿತ್ರನೇ, ನಿನಗೆ ಅವುಗಳಿಂದ ತೊಂದರೆ ಉಂಟಾಗುತ್ತದೆಂದು ನೀನು ತಿಳಿದರೆ ನಿನ್ನನ್ನು ಬಿಡಿಸುವಂತೆ ಕರ್ತನಾದ ಯೇಸುವಿಗೆ ಹೇಳಿಕೋ. ಆತನ ಹೆಸರಿನಲ್ಲಿ ಅವುಗಳು ಓಡಿ ಹೋಗುತ್ತವೆ. ಅವುಗಳಿಗೆ ಭಯಪಟ್ಟುಕೊಂಡಿರುವುದು ಕ್ರಿಸ್ತನ ಮೇಲಣ ನಂಬಿಕೆಯ ಕೊರತೆಯಾಗಿದೆ. ಯಾವುದೇ ವಿಧದಲ್ಲಾದರೂ ನಿನ್ನನ್ನು ಅವುಗಳು ನಿಯಂತ್ರಿಸುತ್ತವೆ ಎಂದು ಕಂಡುಬಂದರೆ ನಿನಗೆ ಆಪ್ತ ಸಲಹೆ ಬೇಕಾಗಿದೆ ಎಂದರ್ಥ. ಕರ್ತನಾದ ಯೇಸುವಿಗೆ ದೆವ್ವಗಳ ಮೇಲೆ ಅಧಿಕಾರವಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೋ. ಗೆರಸೇನೆಯ ಜನರು ಬಂದು ಯೇಸುವನ್ನು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಕೇಳಿಕೊಂಡರು. ಅವರಿಗೆ ಆತನಿಗಿಂತ ಹಂದಿಗಳೇ ಹೆಚ್ಚು ಪ್ರಾಮುಖ್ಯವಾದವುಗಳಾಗಿದ್ದವು. ಪ್ರಿಯರೇ, ಈಗಿನ ನಮಗೆ ಇದೊಂದು ಆತ್ಮ ಪರೀಕ್ಷೆಯ ಪ್ರಶ್ನೆಯಾಗಿದೆ. ಯಾಕಂದರೆ ತುಂಬ ಜನರಿಗೆ ಯೇಸು ಕ್ರಿಸ್ತನಿಗಿಂತಲೂ ಹಂದಿಗಳ ಹಾಗಿನ ಇತರ ಸಂಗತಿಗಳೇ ಮುಖ್ಯವಾಗಿವೆ. ಪ್ರಿಯ ವೀಕ್ಷಕರೇ, ಮುಂದಕ್ಕೆ ನಾವು ರಕ್ತ ಕುಸುಮ ರೋಗಿ ಎಂಬ ವಿಚಾರವನ್ನು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 21ನೇ ವಚನದಿಂದ 28ನೇ ವಚನದವರೆಗೆ ಗಮನಿಸಿರಿ. ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹುದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿದ್ದನು. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ. ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಆತನು ಅವನ ಸಂಗಡ ಹೋದನು ಮತ್ತು ಬಹು ಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ಅದ್ಭುತ ಕಾರ್ಯವು ಯಾಯೀರನ ಮಗಳನ್ನು ಎಬ್ಬಿಸಿದ್ದಕ್ಕೆ ಜೊತೆಯಾಗಿರುತ್ತದೆ. ಯೇಸು ತಿರುಗಿ ತನ್ನ ಊರಿಗೆ ಬಂದಿದ್ದಾನೆ. ಈ ವೃತ್ತಾಂತವನ್ನು ಹೇಳುವಾಗ ವೈದ್ಯನಾದ ಲೂಕನು ಆ ಸ್ತ್ರೀಗೆ ಗುಣವಾಗುವ ನಿರೀಕ್ಷೆಯೇ ಇರಲಿಲ್ಲವೆಂದು ಹೇಳುತ್ತಾನೆ. ಮಾರ್ಕನು ಆಕೆ ಅನೇಕ ವೈದ್ಯರನ್ನು ಕಂಡರೂ ತನ್ನಲ್ಲಿದ್ದದ್ದನ್ನೆಲ್ಲ ಖರ್ಚಾಯಿತೇ ಹೊರತು ರೋಗ ಗುಣವಾಗಲಿಲ್ಲವೆಂದು ಬರೆಯುತ್ತಾನೆ. ಪ್ರಿಯರೇ, ಮುಂದಕ್ಕೆ ನಾವು ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 29ನೇ ವಚನದಿಂದ 31ನೇ ವಚನದವರೆಗೆ ನೋಡೋಣ. ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ, ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನೂ ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಅಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸುವಿನ ಮೇಲೆ ಜನರ ಗುಂಪು ಒತ್ತುತ್ತಾ ಇದ್ದದರಿಂದ ಆತನು ಕೇಳಿದ ಪ್ರಶ್ನೆ ವಿಚಿತ್ರವಾದದ್ದೆಂದು ಶಿಷ್ಯರು ಭಾವಿಸಿದರು. ಆದರೆ
ಒಬ್ಬಾಕೆ ಮಾತ್ರ ವಿಶ್ವಾಸದೊಡನೆ ಮುಟ್ಟಿ ಗುಣ ಹೊಂದಿದಳು. ಇಂತಹ ಪರಿಸ್ಥಿತಿ ಈ ದಿನಗಳಲ್ಲೂ ಇರುತ್ತದೆ. ಯೇಸುವಿನ ಹೆಸರನ್ನು ಮನಬಂದಂತೆ ಉಪಯೋಗಿಸುವವರು ನಮ್ಮ ಸುತ್ತಲೂ ಇದ್ದಾರೆ. ಯೇಸು ಹಾಗೆ, ಯೇಸು ಹೀಗೆ ಎಂದು ಹೇಳಿಕೊಂಡು ಅವರು ಸುತ್ತಾಡುತ್ತಾ ಇರುತ್ತಾರೆ. ಅವರು ಯೇಸುವನ್ನು ತಿಳಿದಿರುತ್ತಾರೆ, ಆದರೆ ಜನರ ಗುಂಪು ಆತನನ್ನು ಮುಟ್ಟಿದಂತೆ. ಆದರೆ ಈ ಹೆಂಗಸಿನಂತಲ್ಲ, ಆಕೆ ಗುಣ ಹೊಂದುವ ನಂಬಿಕೆಯೊಡನೆ ಮುಟ್ಟಿದಳು. ಮುಂದಕ್ಕೆ ನಾವು ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 32ನೇ ವಚನದಿಂದ 34ನೇ ವಚನದವರೆಗೆ ನೋಡೋಣ. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ, ಆ ಹೆಂಗಸು ತನಗಾದದ್ದನ್ನು ತಿಳುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಆಕೆ 12 ವರ್ಷಗಳಿಂದ ಈ ಸ್ಥಿತಿಯಲ್ಲಿದ್ದಳು. ಯಾಯೀರನ ಮಗಳು 12 ವರ್ಷದವಳೆಂಬುದನ್ನು ಗಮನಿಸಿದ್ದೀರಾ? 12 ವರ್ಷಗಳ ಒಂದು ಬಾಧೆ ಈಗ ಕೊನೆಗೊಂಡಿತು ಮತ್ತು ಮರಣದ ಕತ್ತಲಿಗೆ 12 ವರ್ಷಗಳ ಬೆಳಕು ಪ್ರವೇಶಿಸಿತು. ಯೇಸು ಆ ಹೆಂಗಸಿನೊಂದಿಗೆ ಮಾತನಾಡುತ್ತಿದ್ದಾಗ ಆ ಹುಡುಗಿಯ ತಂದೆ ನೆನೆಸುತ್ತಿರಬಹುದು, ಯಾಕೆ ಈತನು ಅವಸರಿಸುತ್ತಿಲ್ಲ? ನನ್ನ ಮಗಳು ಸಾಯುವ ಸ್ಥಿತಿಯಲ್ಲಿದ್ದಾಳೆಂದು ಆತನಿಗೆ ತಿಳಿಯದೋ ಎಂಬುದಾಗಿ. ಪ್ರಿಯರೇ, ನಮ್ಮ ಕರ್ತನು ಉದ್ದೇಶಪೂರ್ವಕವಾಗಿಯೇ ನಿಧಾನಿಸಿದನು. ಆತನು ಈ ಸ್ತ್ರೀಯನ್ನು ಗುಣಪಡಿಸಿ ಆಕೆಯೊಡನೆ ಮಾತನಾಡುತ್ತಿರುವಾಗ ಆ ಹುಡುಗಿಯ ತಂದೆಗೆ ಅವನ ಕಡೆಯವರು ಬಂದು ಕಿವಿಯಲ್ಲಿ ಏನೋ ಹೇಳಿದರು. ಮುಂದಕ್ಕೆ ನಾವು ಯಾಯೀರನ ಸತ್ತು ಹೋಗಿದ್ದ ಮಗಳನ್ನು ಎಬ್ಬಿಸಿದ್ದು ದೈವಿಕ ಕಾರ್ಯ ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 35ನೇ ವಚನದಿಂದ 40ನೇ ವಚನದವರೆಗೆ ಗಮನಿಸಿರಿ. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಮತ್ತು ಆತನು ಪೇತ್ರ, ಯಾಕೋಬನ ತಮ್ಮನಾದ ಯೋಹಾನ ಇವರನ್ನೇ ಹೊರತು ಬೇರೆ ಯಾರನ್ನೂ ತನ್ನೊಂದಿಗೆ ಬರಗೊಡಲಿಲ್ಲ. ಅವರು ಆ ಸಭಾಮಂದಿರದ ಅಧಿಕಾರಿಯ ಮನೆಗೆ ಬಂದಾಗ ಆತನು ಗದ್ದಲವನ್ನು, ಕೆಲವರು ಬಹಳವಾಗಿ ಅಳುವುದನ್ನು, ಗೋಳಾಡುವುದನ್ನೂ ಕಂಡನು. ಆತನು ಒಳಕ್ಕೆ ಹೋಗಿ, ನೀವು ಗದ್ದಲ ಮಾಡುವುದು, ಅಳುವುದು ಯಾಕೆ? ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಆದರೆ ಆತನು ಎಲ್ಲರನ್ನೂ ಹೊರಕ್ಕೆ ಕಳುಹಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು, ತನ್ನೊಂದಿಗಿದ್ದವರನ್ನು ಹುಡುಗಿ ಇದ್ದಲ್ಲಿಗೆ ಕರಕೊಂಡು ಹೋಗಿ ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ಆ ಅಧಿಕಾರಿಯ ಮನೆಗೆ ಹೋಗಿ ನಂಬಿಕೆ ಇಲ್ಲದವರನ್ನೆಲ್ಲ ಹೊರಕ್ಕೆ ಕಳುಹಿಸಿದನು. ಅವರೆಲ್ಲ ಹೊರಗೆ ಹೋದ ಬಳಿಕ ಆತನು ಮನೆಯೊಳಕ್ಕೆ ಹೋದನು. ಮುಂದಕ್ಕೆ ನೋಡಿರಿ, ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 41ನೇ ವಚನವನ್ನು. ಅವಳ ಕೈ ಹಿಡಿದು ತಲೀತಾ ಕೂಮ್ ಅಂದನು. ಆ ಮಾತಿಗೆ ಅಮ್ಮಣ್ಣಿ ಏಳನ್ನುತ್ತೇನೆ ಎಂದರ್ಥ. ಪ್ರಿಯರೇ, ತಲೀತಾ ಕೂಮ್ ಎಂಬುದು ಅರಮಾಯ ಭಾಷೆಯ ಒಂದು ಮಾತು. ಆ ಹುಡುಗಿಗೆ ಅದು ಅರ್ಥವಾಗುವಂತಾದು. ಅದರ ಅರ್ಥ ಚಿಕ್ಕ ಕುರಿಮರಿಯೇ ಎಚ್ಚರವಾಗು ಎಂಬುದಾಗಿ. ಆತನು ಹೇಳಿದ ಈ ಮಾತು ಅತಿ ಸುಂದರವಾಗಿತ್ತು. ಕರ್ತನಾದ ಯೇಸು ಒಬ್ಬ ಚಿಕ್ಕ ಹುಡುಗಿಯನ್ನು ಜೀವದಿಂದ ಎಬ್ಬಿಸಿದನು. ಒಬ್ಬ ಯೌವನಸ್ಥನನ್ನು ಎಬ್ಬಿಸಿದನು, ನಾಯಿನೆಂಬ ಊರಿನ ವಿಧವೆಯ ಮಗನು. ಬಳಿಕ ಒಬ್ಬ ಪ್ರೌಢ ವಯಸ್ಸಿನವನನ್ನು ಕೂಡ ಬದುಕಿಸಿದನು, ಲಾಜರನನ್ನು. ಪ್ರಿಯರೇ, ಅವರೆಲ್ಲರನ್ನು ಎಬ್ಬಿಸಿದ್ದು ಒಂದೇ ವಿಧದಲ್ಲಿ, ಅವರೊಂದಿಗೆ ಮಾತಾಡುವ ಮೂಲಕ. ಈ ಚಿಕ್ಕ ಹುಡುಗಿಯು ಚಿಕ್ಕ ಮಕ್ಕಳನ್ನು ಪ್ರತಿನಿಧಿಸುತ್ತಾಳೆಂದು ನಾನು ಭಾವಿಸುತ್ತೇನೆ. ಆತನು ಆಕೆಗೆ ಹೀಗೆ ಸುಂದರವಾಗಿ ಹೇಳಿದನು, ಚಿಕ್ಕ ಕುರಿಮರಿಯೇ ಎಚ್ಚರವಾಗು ಎಂಬುದಾಗಿ. ಮುಂದಕ್ಕೆ ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 42 ಮತ್ತು 43ನೇ ವಚನವನ್ನು. ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು. ಆಕೆಯು 12 ವರ್ಷ ವಯಸ್ಸಿನವಳು. ಅವರು ಬಹಳ ಆಶ್ಚರ್ಯದಿಂದ ಬೆರಗಾದರು. ಆಮೇಲೆ ಆತನು ಅವರಿಗೆ, ಇದು ಯಾರಿಗೂ ತಿಳಿಯಬಾರದೆಂದು ಬಹು ಖಂಡಿತವಾಗಿ ಹೇಳಿ ಆ ಹುಡುಗಿಗೆ ಊಟ ಮಾಡಿಸಿರಿ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಪ್ರಾಯೋಗಿಕವಾದದ್ದಲ್ಲವೇ?
12 ವರ್ಷಗಳ ಒಬ್ಬ ಬಾಲಕಿ ಅಥವಾ ಬಾಲಕನಾದರೂ ಸರಿಯೇ ನಿದ್ದೆಯಿಂದ ಎಚ್ಚರವಾದಾಗ ಅವರಿಗೆ ಏನು ಅಗತ್ಯವಿರುತ್ತದೆ? ಆಹಾರವಲ್ಲವೇ? ಆದ್ದರಿಂದ ಆ ಹುಡುಗಿಗೆ ಊಟ ಮಾಡಿಸಿರಿ ಎಂದು ಆತನು ಹೇಳಿದನು. ಎಂಥ ವಿಶೇಷವಾದ ಸಂಗತಿ ಇದಾಗಿದೆ ನೋಡಿರಿ. ಈ 3 ವಿಶೇಷ ಅದ್ಭುತ ಕಾರ್ಯಗಳು ಮಾರ್ಕನ ಸುವಾರ್ತೆಯ ವಿಶೇಷ ಸಂದೇಶವನ್ನು ನಮಗೆ ಕೊಡುತ್ತದೆಂದು ನನ್ನ ಅನಿಸಿಕೆ. ಆತನು ದೇವರ ಶಕ್ತಿಯಿಂದ ಕೂಡಿದ ದೇವರ ಸೇವಕನು, ಕಾರ್ಯ ಮಾಡುವ ವ್ಯಕ್ತಿ. ಆತನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸುವುದಕ್ಕೋಸ್ಕರ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದಿದ್ದಾನೆ. ಈ ಅಧ್ಯಾಯದಲ್ಲಿ ಆತನು 3 ಅದ್ಭುತ ಕಾರ್ಯಗಳನ್ನು ಮಾಡುವುದನ್ನು ನೋಡುತ್ತೇವೆ. ಗೆರಸೇನರ ಸೀಮೆಯಲ್ಲಿ ಒಬ್ಬನಿಂದ ದೆವ್ವಗಳನ್ನು ಹೊರಡಿಸುತ್ತಾನೆ. ರಕ್ತ ಕುಸುಮ ರೋಗಿಯಾದ ಸ್ತ್ರೀಯನ್ನು ಗುಣಪಡಿಸುತ್ತಾನೆ. ಯಾಯಿರನ ಮಗಳಾದ 12 ವರ್ಷದ ಹುಡುಗಿಯನ್ನು ಬದುಕಿಸಿದನು. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಿದೆ. ನಮ್ಮ ಜೀವಿತವನ್ನು ಕೂಡ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಸುವುದಕ್ಕಾಗಿ ಆತನ ಬಳಿ ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಮ್ಮನ್ನು ಕರುಣ ಮಾಡು. ನಮ್ಮ ಜೀವಿತದಲ್ಲಿ ಕೂಡ ಯಾವಾಗಲೂ ನಾವು ನಿನ್ನನ್ನು ದೃಷ್ಟಿಸುತ್ತಾ ಬಿಡುಗಡೆ ಹೊಂದಿದವರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು ದೇವರೇ. ಅವರವರು ಇರುವಂಥ ಸ್ಥಳದಲ್ಲಿ ನೀನವರ ಜೊತೆಗಾರನಾಗಿರು. ಅವರನ್ನು ಆಧರಿಸು, ಬಲಪಡಿಸು, ನಿರೀಕ್ಷೆಯ ಜೀವಿತದಲ್ಲಿ ಅವರನ್ನು ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಾಯದಿಂದ ಒಂದು ಪ್ರಶ್ನೆ. ಯೇಸು ಸತ್ತು ಹೋದ ಯಾಯಿರನ ಮಗಳನ್ನು ಎಬ್ಬಿಸುವಾಗ ಆಕೆಯ ಕೈ ಹಿಡಿದು ಅರಮಾಯ ಭಾಷೆಯಲ್ಲಿ ಏನೆಂದು ಕರೆದನು? ಯೇಸು ಸತ್ತು ಹೋದ ಯಾಯಿರನ ಮಗಳನ್ನು ಎಬ್ಬಿಸುವಾಗ ಆಕೆಯ ಕೈ ಹಿಡಿದು ಅರಮಾಯ ಭಾಷೆಯಲ್ಲಿ ಏನೆಂದು ಕರೆದನು? ಉತ್ತರ: ದೆಕಪೋಲಿ, ತಲಿತಕೂಮ್, ಗೆರಸೇನ. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 761873777772ಗೆ ಕಳುಹಿಸಿ. ನಿನ್ ಪ್ರೀತಿಯೆಷ್ಟೋ ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ ಪ್ರೀತಿಯೆಷ್ಟೋ ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಬಹು ಅಮೂಲ್ಯವಾದ ಸತ್ಯಗಳನ್ನು ನಾವು ತಿಳಿದುಕೊಂಡೆವು. ದೆವ್ವ ಹಿಡಿದವನು, 12 ವರ್ಷ ರೋಗದಲ್ಲಿ ನರಳಿದ ಸ್ತ್ರೀ, ಸತ್ತು ಹೋದ ಆ ಹುಡುಗಿ, ಇವರೆಲ್ಲರ ಸ್ಥಿತಿಯು ಮನುಷ್ಯನ ಕೈಮೀರಿದ್ದಾಗಿತ್ತು. ಆದರೆ ಯೇಸುವಿಗೆ ಯಾವುದೂ ಕಷ್ಟವಾಗಿರಲಿಲ್ಲ. ನಿಮ್ಮ ಜೀವಿತದಲ್ಲಿಯೂ ಇಂಥ ಒಂದು ಸ್ಥಿತಿ ಇದೆಯಾ? ಇದ್ದರೆ ಈಗಲೇ ದೇವರ ಬಳಿಗೆ ಬನ್ನಿರಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.